ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಭಾರೀ ಕಳ್ಳತನವೊಂದು ನಡೆದಿದೆ. 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿರ್ತಕ್ಕಂಥ ಘಟನೆ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಬಿಲ್ಡರ್ ಮನೆ ಕಳ್ಳತನ ಆಗಿರುವಂತಹ ಘಟನೆ. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ವಜ್ರ, ನಗದು ಎಲ್ಲ ಕಳ್ಳತನ ಮಾಡಿದ್ದಾರೆ. ಚಿನ್ನ ಮತ್ತು ವಜ್ರ ಸೇರಿ 18 ಕೋಟಿಯಷ್ಟು ಕಳ್ಳತನ ಆಗಿದೆಯಂತೆ. ನೇಪಾಳ ಮೂಲದ ದಂಪತಿಯಿಂದ ಕೃತ್ಯ. ಈ ಸೆಕ್ಯೂರಿಟಿ ಅದು ಇದು ಅಂತ ಬಂದು ಸೇರ್ಕೊಂಡಿರ್ತಾರೆ. 11.5 kg ಚಿನ್ನ ಅಂತೆ, ವಜ್ರಾಭರಣ, 5 kg ಬೆಳ್ಳಿ ವಸ್ತುಗಳು, 11.5 ಲಕ್ಷ ನಗದು, ಇಷ್ಟು ಸೇರಿ ಒಟ್ಟು 18 ಕೋಟಿ ಮೌಲ್ಯದ ವಸ್ತು. ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಅವರೇನಾದರೂ ನೇಪಾಳಕ್ಕೆ ಜೂಟಾಗ್ಬಿಟ್ರೆ ಕಷ್ಟ, ಅಷ್ಟರಲ್ಲಿ ಅವ್ರನ್ನ ಲಾಕ್ ಮಾಡ್ಕೋಬೇಕು. 18 ಕೋಟಿ, ಈಗಿರೋ ರೇಟ್ಗೆ 11.5 ಕೋಟಿ ಚಿನ್ನ, 5 kg ಬೆಳ್ಳಿ, 1 kg ಬೆಳ್ಳಿ 3 ಲಕ್ಷ ಇದೆ, 11.5 ಲಕ್ಷ ಕ್ಯಾಶು ಭಾರಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರು ನೋಡಿದ್ದಾರೆ, ಎಲ್ಲನೂ ನೋಡಿ ಮಾಡಿ ಇಲ್ಲಿದೆ ಚೆನ್ನಾಗಿ ಅಂತ ಆದಮೇಲೆ ಗೊತ್ತಾಗಿರೋದು. ಕೇವಲ 15ರಿಂದ 20 ದಿನಗಳ ಹಿಂದೆ ಕೆಲಸಕ್ಕೆ ಬಂದಂತಹ ನೇಪಾಳಿ ದಂಪತಿಗಳು ಉದ್ಯಮಿಯೊಬ್ಬರ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. ಬರೋಬ್ಬರಿ 11.5 kg ಚಿನ್ನ, ಒಂದು 5 kg ಬೆಳ್ಳಿ, ವರ್ತು ಒಂದು 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಎತ್ಕೊಂಡು ಇದೀಗ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮನೆ ಮಾಲೀಕರು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಈಗ ಸಹಜವಾಗಿ ಸರ್ ಒಂದು ಕುತೂಹಲಕ್ಕೆ ಪ್ರಶ್ನೆ ಕೇಳ್ತೀನಿ. ಸಹಜವಾಗಿ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡ್ತಿರ್ತೀರಿ, ನೇಪಾಳದವ್ರನ್ನ ಕೆಲಸಕ್ಕೆ ತೊಗೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇದು ಮೊದಲನೇ ಪ್ರಕರಣ ಅಲ್ಲ. ಈ ಹಿಂದೆ ಸುಮಾರು ಪ್ರಕರಣಗಳಲ್ಲಿ ನೇಪಾಳಿ ದಂಪತಿಗಳು, ನೇಪಾಳದವ್ರು ಕೆಲಸಕ್ಕೆ ಯಾರಿದ್ರು ಅವರು ಈ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋಗೋದು, ಕೆಲಸಕ್ಕಿದ್ದಂಥ ಮನೆಯಲ್ಲಿ ಕಳ್ಳತನ ಮಾಡೋದು ಸಾಮಾನ್ಯ. ಇವರು ಯಾರು, ಅವ್ರ ಮೇಲೆ ಅನುಮಾನ ಬರಲಿಲ್ವಾ ಅಂತ? ಇಲ್ಲ, ಇದು ಮನೆ ಸ್ವಲ್ಪ ರಿನೋವೇಷನ್ ಒಂದು 9 ಮಂತ್ಸಿಂದ ಮಾಡ್ತಿದ್ರಿ. ಆ ರಿನೋವೇಷನ್ ಮಾಡೋವಾಗ ಸುಮಾರು ಒಂದು 60-70 ಜನ ಕೆಲಸ ಮಾಡೋರು. ಆ ಸಮಯದಲ್ಲಿ ನೋಡ್ಕೊಳೋಕ್ಕೆ ಅಂತ ಒಂದು ದಂಪತಿನ, ಒಬ್ಬ ಲಕ್ಷ್ಮಣ್ ಅನ್ನೋನು, ಅವನು ನೇಪಾಳವನೇ, ಅವನು ಸುಮಾರು 15 ವರ್ಷದಿಂದ ಇಲ್ಲಿದ್ದ. ಆ ನಂಬಿಕೆ ಮೇಲೆ ಇವರಿಬ್ಬರನ್ನು ಸೇರಿಸ್ಕೊಂಡ್ರಿ. ಯಾರನ್ನ, ವಿಕಾಸ್, ಮಾಯಾ ಅಂತ. ಅವರು ಮನೆಯಲ್ಲಿ ಏನು ಕೆಲಸಗಳು ನಡೀತಾ ಇರೋದನ್ನೆಲ್ಲ ನೋಡ್ಕೊಳೋರು, ರಿಪೋರ್ಟ್ ಮಾಡೋರು. ನಾನು ಬೆಳಗ್ಗೆನೂ ಬರ್ತಿದ್ದೆ, ಸಾಯಂಕಾಲನೂ ಬರ್ತಿದ್ದೆ, ನಮ್ಮ ಮಗನೆಲ್ಲ ಬಂದು ನೋಡ್ತಾ ಇದ್ರು. ಸೊ ಅವರು ಒಂದು 7 ಮಂತ್ಸು ನಮ್ಮ ಹತ್ರ ಪೇಮೆಂಟ್ ನಿಯತ್ತಾಗೆ ಇದ್ದರು. ಕೆಲಸ ಎಲ್ಲ ಮಾಡಿಕೊಂಡು ಸಂಬಳನೂ ಪೇಮೆಂಟ್ಗಳೆಲ್ಲ ಕೊಟ್ಟಿದ್ರಿ ನಾವು. ಸೊ ಲಾಸ್ಟ್ ಮೂಮೆಂಟಲ್ಲಿ ಮನೆ ಪೂಜೆ ಮಾಡಿಕೊಂಡು ಎಲ್ಲ, ನಾನು ನಮ್ಮ ಸೊಸೆ ಹೊಸ್ದಾಗಿ ಮದುವೆ ಆಗಿದೆ ನನ್ನ ಮಗನಿಗೆ. ಸೊ ಪೂಜೆ ಮಾಡಿಕೊಂಡು ಮನೆಗೆಲ್ಲ ಶಿಫ್ಟ್ ಆದ್ರಿ. ನನ್ನ ಮಗಳ ಮನೆಯಲ್ಲಿದ್ದರು ಸುಮಾರು ಒಂದು 9-10 ತಿಂಗಳು. ಶಿಫ್ಟ್ ಆದಾಗ ಮನೆ ಕೆಲಸಕ್ಕೆ ಬೇಕೇ ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ, ನೀವು ನೋಡಪ್ಪ, ನೀವು ಬೇರೆ ಹೋಗಂಗಿದ್ರೆ ಕೆಲಸಕ್ಕೆ, ಅವ್ರನ್ನ ಕೆಲಸ ಬಿಡ್ತೀನಿ ಅಂದಾಗ ನಮ್ಮ ಮಿಸಸ್ಸು ಯಾರನ್ನ ಸೇರಿಸ್ಬಿಟ್ಟು ಹೋಗ್ರಪ್ಪ ಅಂತ ಸ್ವಲ್ಪ ಇದು ಹೇಳಿದ್ದಾರೆ. ಆಯಿತು ಅಂದ್ಬಿಟ್ಟು ಆ ಸಮಯದಲ್ಲಿ ಇವರಿಬ್ಬರೂ ಬಂದರು. ದಿನೇಶ್ ಅಂತ, ಕಮಲಾ ಅಂತ, ಗಂಡ ಹೆಂಡತಿ ಅಂತ ಬಂದಿದ್ದವರು. ಸರಿ, ಆವಾಗ ನಾವು ಏನು ಹಿಂದೆ ಮುಂದೆ ನೋಡಿಲ್ಲ, ಸ್ವಲ್ಪ ಮನೆಯಲ್ಲಿ ಗಾಬರಿ ಇತ್ತು, ಕೆಲಸಗಳು ಒತ್ತಡದಿಂದ ಸೇರಿಸ್ಕೊಂಬಿಟ್ರಿ ನಾವು. ಯಾಕೆಂದರೆ ನಾವು ಯಾವಾಗೂ ಆಫೀಸಲ್ಲಿ ಸ್ಟ್ರಿಕ್ಟ್ ಇದೆ ನಮ್ಮದು. ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ನಾವು ಯಾರಿಗೂ ಪೇಮೆಂಟು ಕೊಡೋಲ್ಲ, ಥ್ರೂ ಅಕೌಂಟ್ಸೇ ಎಲ್ಲ ಹೋಗೋದು ಅವ್ರಿಗೆ ಪ್ರತಿಯೊಂದಿಗೂ. ಸೊ ಅದರಿಂದ ಕೇಳ್ತಾನೆ ಇದೆ. ನಮ್ಮ ಸೂಪರ್ವೈಸರ್ ಒಬ್ಬ ಇದ್ದಾನೆ, ಮನೆ ಸೂಪರ್ವೈಸರ್, ಸುಮಾರು ಅವನು 17 ವರ್ಷದಿಂದ ಕೆಲಸ ಮಾಡ್ತಾನೆ. ಅವನು ವಹಿಸ್ಕೊಂಡಿದ್ದು ಆಧಾರ್ ಕಾರ್ಡ್ ತೊಗೊಳೋದು, ಕೊಡೋದು ಎಲ್ಲ, ಆಫೀಸ್ಗೆ ಇನ್ಚಾರ್ಜು, ಮನೆಗೆ ಕೆಲಸ ಹೇಳ್ಕೊಡೋದು, ಮಾಡೋದೆಲ್ಲ ಅವನೇ ಮಾಡ್ತಾಯಿದ್ದಿದ್ದು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅವರು ಪೇಮೆಂಟ್ ಕೊಟ್ಟಿಲ್ಲ. ಪೇಮೆಂಟ್ ಕೊಟ್ಟಾದಮೇಲೆ ಅವ್ರಿಗೇನೋ ಅಡ್ವಾನ್ಸ್ ತೊಗೊಂಡಿದ್ದು, ಅದು ಕೊಟ್ಬಿಟ್ಟು ಇಸ್ಕೊಂಬರ್ತೀನಿ ಅಂತ ಏನೇನೋ ಹೇಳ್ತಿದ್ರು. ಅಷ್ಟರೊಳಗಡೆ ಇದೆಲ್ಲ ಆಗಿದೆ. ನಾನು ಕೂಡ ಸ್ಟೇಷನಲ್ಲಿ ಇರಲಿಲ್ಲ, ನೋಡ್ಕೊಂಡವ್ರು ಇವರು. ನಾನು ಬಾಲಿ ಆಮೇಲೆ ಫಿಲಿಪೀನ್ಸ್ ಪ್ರವಾಸದಲ್ಲಿ ನಾನು ನಮ್ಮ ಸ್ನೇಹಿತರೆಲ್ಲ ಹೊರಟುಬಿಟ್ಟಿದ್ರಿ. ಅಲ್ಲಿ ಒಂದು 4 ಡೇಸ್ ಇದ್ದಾಗ ಸಡನ್ನಾಗೆ ಸಂಡೇ ಮಗ ಫೋನ್ ಮಾಡ್ದೆ, ಈ ಥರ ಡ್ಯಾಡಿ ಹಿಂಗೆ ಆಗೈತೆ ಅಂತಂದು. ಸರಿ, ನಾನು ಇವ್ರಿಗೆ ಒಂದು ಧೈರ್ಯ ತುಂಬಬೇಕಲ್ಲ, ನಾನು ಅದನ್ನು ಬ್ರೇಕ್ ಮಾಡಿಬಿಟ್ಟು ಬಂದ್ಬಿಟ್ಟೆ. ಸಂಡೇನೇ ಬಂದು, ಸೊ ನಿನ್ನೆ ಮೊನ್ನೆಯಿಂದ ಇವೆಲ್ಲ ನೋಡ್ತಾ ಇದ್ದೀರಿ. ಒಟ್ಟು 5 ಜನ ಬಂದಿದ್ದಾರೆ. ಅದರಲ್ಲಿ ಆ ಹುಡುಗಿ ನಮ್ಮ ಕುಕ್ಕಿಂಗ್ ಮಾಡೋಳು, ಅವಳು ಒಂದು 6 ಮಂತ್ಸಿಂದ ಪರ್ಮನೆಂಟಾಗಿದ್ದಾಳೆ. ಅವಳನ್ನು ಪಾಪ ಒಳ್ಳೆ ಹುಡುಗಿನೇ. ಅವಳನ್ನ ಡೈವರ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಟಪ್ ಆ್ಯಂಡ್ ಟೌನ್ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾರೆ. ಇವಳು ಏನೋ ತೊಗೊಬೇಕು ಅಂತ ಹೇಳಿದ್ಲಂತೆ, ಯಾರೋ ನಮ್ಮ ಕುಕ್ಕಿಂಗ್ಗಳು. ಕುಕ್ಕಿನ ನಂಬ್ಕೊಂಡು ಇವರು ಒಂದು ಪೂಜೆಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಸೊಸೆ, ನಮ್ಮ ಮಿಸ್ಸಸ್ಸು, ನಮ್ಮ ಮಗ ಎಲ್ಲ
ನಮ್ಮ ದೊಡ್ಡ ಅಳಿಯಿಂದ ಒಂದು ಸ್ವಲ್ಪ ಪೂಜೆ ಇತ್ತು, ಆ ಪೂಜೆಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬಲವಂತ ಮಾಡಿ ಕರ್ಕೊಂಡೋಗಿದ್ರು. ಬಹುಶಃ ಅದು ಒಂಥರ ಒಳ್ಳೆಯದೇ ಆಯಿತು ಅಂತ. ಅಕಸ್ಮಾತ್ ಇವ್ರು